ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರಸಭೆ ಆಯುಕ್ತೆ ಗೀತಾ ಅವರಿಗೆ ಲೋಕಾಯುಕ್ತ ಪೊಲೀಸರ ಹೆಸರಿನಲ್ಲಿ ವಾಟ್ಸಾಪ್ ಕಾಲ್ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಆದರೆ ಇದಕ್ಕೆ ಸೊಪ್ಪು ಹಾಕದ ನಗರಸಭೆ ಆಯುಕ್ತೆ ಗೀತಾ ಪ್ರಕರಣದ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳೆದ ಶನಿವಾರ ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ಆಯುಕ್ತೆ ಗೀತಾ ಅವರಿಗೆ ವಾಟ್ಸಾಪ್ ಕಾಲ್ ಮಾಡಿ, ನಾವು ಲೋಕಾಯುಕ್ತ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇವೆ, ನಮ್ಮ ಸಾಹೇಬರು ನಿಮ್ಮ ಹತ್ತಿರ ಮಾತನಾಡುತ್ತಾರೆ ಎಂದು ತಿಳಿಸಿ ಕಾಲ್ ಕಟ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ನಂಬರ್ನಿಂದ ವಾಟ್ಸಾಪ್ ಕಾಲ್ ಮಾಡಿ, ನಿಮ್ಮ ಬಗ್ಗೆ ನಮ್ಮ ಕಚೇರಿಗೆ ಸಾಕಷ್ಟು ದೂರುಗಳು ಬಂದಿವೆ, ಆಫೀಸ್ನಲ್ಲಿ ನಿಮ್ಮ ವಿರುದ್ಧದ ಫೈಲ್ ತಡೆಹಿಡಿಯಲು ನಮ್ಮ ಸಿಬ್ಬಂದಿ ಗೋಪಿನಾಥ್ ನಿಮ್ಮ ಬಳಿ ಮಾತನಾಡುತ್ತಾರೆ ಎಂದು ಕಾಲ್ ಕಟ್ ಮಾಡಿದ್ದಾರೆ. ತದನಂತರ ಮತ್ತೆ ಅದೇ ನಂಬರ್ನಿಂದ ಗೋಪಿನಾಥ್ ಎಂದು ಹೆಸರು ಹೇಳಿಕೊಂಡ ವ್ಯಕ್ತಿ ಮಾತನಾಡುತ್ತಾ, ನಿಮ್ಮ ವಿರುದ್ಧ ಸಾಕಷ್ಟು ದೂರುಗಳು ನಮ್ಮ ಕಚೇರಿಗೆ ಬಂದಿವೆ, ನಿಮ್ಮ ವಿರುದ್ಧ ಫೈಲ್ ತಯಾರಾಗಿದೆ, ಇಷ್ಟರಲ್ಲೇ ನಿಮ್ಮ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ, ನಿಮ್ಮ ಫೈಲ್ ಹಿಡಿಯಬೇಕಾದರೆ ಇಂತಿಷ್ಟು ಹಣ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ನೀವು ಹಣ ನೀಡದಿದ್ದರೆ ಸೋಮವಾರ ನಿಮ್ಮ ಕಚೇರಿ ಮೇಲೆ ರೇಡ್ ಮಾಡಲಾಗುತ್ತದೆ ಎಂದು ಬೆದರಿಕೆ ಒಡ್ಡಿ ಕಾಲ್ ಕಟ್ ಮಾಡಿದ್ದಾನೆ. ಸದರಿ ಘಟನೆಯಿಂದ ಮಾನಸಿಕವಾಗಿ ವಿಚಲಿತರಾದ ನಗರಸಭೆ ಆಯುಕ್ತೆ ಗೀತಾ ಅವರು ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ದೂರು ದಾಖಲಿಸಿಕೊಂಡ ನಗರ ಠಾಣೆ ಪೊಲೀಸರು ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡಿದ್ದಾರೆ.